ನಾಮಕ್ಕೆ ಸ್ತೋತ್ರವಾಗಲಿ. ಆಸರೆ ಟಿವಿಯ ಎಲ್ಲ ಮಾನ್ಯ ಪ್ರೇಕ್ಷಕರಿಗೂ ಮತ್ತೊಮ್ಮೆ ಪ್ರಭು ಕರ್ತನವಾಗಿರುವ ಯೇಸುವಿನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಆಸರೆ ಟಿವಿಯ ಸತ್ಯವೇದ ಶಾಲೆ ಎಂಬ ಈ ಕಾರ್ಯಕ್ರಮದಲ್ಲಿ ನಾವು ಇಂದು ಕೂಡ ಪ್ರಕಟಣೆ ಪುಸ್ತಕವನ್ನು ಕಲಿಯುವುದಕ್ಕಾಗಿ ಕರ್ತನ ಸಮ್ಮುಖಕ್ಕೆ ಬಂದಿದ್ದೇವೆ. ಯಾವ ಆತ್ಮನು ಈ ಪುಸ್ತಕವನ್ನು ಬರೆದನೋ ಅದೇ ಆತ್ಮನ ಸಹಾಯದಿಂದ ಅದರ ವಿವರಣೆಯನ್ನು, ಅದರ ಆತ್ಮಿಕ ಅರ್ಥಗಳನ್ನು ಗ್ರಹಿಸಿಕೊಳ್ಳುವ ಹಾಗೆ ಆತ್ಮನ ಸಹಾಯದೊಂದಿಗೆ ನಮಗೆ ಇದನ್ನು ಕಲಿಯುವುದಕ್ಕಾಗಿ ಶ್ರಮಿಸೋಣ. ಸಪ್ತ ಸಂದೇಶಗಳಲ್ಲಿ ಕೊನೆಯ ಸಂದೇಶವನ್ನು ಇವತ್ತು ನಾವು ಧ್ಯಾನ ಮಾಡುತ್ತಾ ಇದ್ದೇವೆ. ಪ್ರಕಟಣೆ ಪುಸ್ತಕದ 3ನೇ ಅಧ್ಯಾಯದ 14ರಿಂದ 22ರವರೆಗಿನ ಲವೋದಿಕೀಯ ಸಭೆಗೆ ಬರೆದಿರುವ ಸಂದೇಶ ಇವತ್ತು ನಾವು ಧ್ಯಾನ ಮಾಡುವುದಕ್ಕೋಸ್ಕರ ಹೋಗುತ್ತಾ ಇದ್ದೇವೆ. ಈ ಸಭೆಗೆ ನಾನು ಕೊಟ್ಟಿರತಕ್ಕಂತಹ ಹೆಸರು ಹೆಮ್ಮೆ ಪಡುವ ಸಭೆ ಎಂಬುದಾಗಿ. ಲವೋದಿಕೀಯ ಸಭೆಗೆ ಅದರ ಸಂದೇಶದ ಆಧಾರದ ಮೇರೆಗೆ ಅದು ಹೆಮ್ಮೆ ಪಡುವ ಒಂದು ಸಭೆಯಾಗಿ ನಮಗೆ ಕಾಣುವುದಕ್ಕಾಗಿ ಸಾಧ್ಯ. ದ ಚರ್ಚ್ ದಟ್ ಥಾಟ್ ಇಟ್ ಹ್ಯಾಡ್ ಇಟ್ ಆಲ್, ನನಗೆಲ್ಲ ಇದೆ ಎಂಬುದಾಗಿ ಭಾವಿಸಿಕೊಂಡಿರುವ ಒಂದು ಸಭೆಯಾಗಿದೆ. ಲವೋದಿಕೀಯ ಎಂಬ ಪದದ ಅರ್ಥ ಉಗುರು ಬೆಚ್ಚಗಿನ ಅವಸ್ಥೆ ಎಂಬುದಾಗಿ. ಶೀತಾವಸ್ಥೆಯೂ ಅಲ್ಲ, ಉಷ್ಣಾವಸ್ಥೆಯೂ ಅಲ್ಲ, ಇದೆರಡು ಸಮ್ಮಿಶ್ರವಾದ ಒಂದು ಉಗುರು ಬೆಚ್ಚಗಿನ ಅನುಭವ. ಈ ಸಭೆಯ ಸಭಾಕಾಲವನ್ನು ಕಲಿಯುವುದಾದರೆ AD 1900ರಿಂದ ಈಗಿನ ನಮ್ಮ ಸಭೆಯ ತನಕ ಇರುವ ಸಭೆಯ ಕಾಲದ ಸ್ವಭಾವ ಈ ಲವೋದಿಕೀಯ ಸಭೆಯ ಸಂದೇಶದಿಂದ ನಮಗೆ ಕಲಿಯುವುದಕ್ಕಾಗಿ ಸಾಧ್ಯ. ಈ ಕಾಲಘಟ್ಟದಲ್ಲಿ ಉಂಟಾಗಿರತಕ್ಕಂತಹ ಒಂದು ಆತ್ಮಿಕ ಅನುಭವ ಎಂಬುವಂಥದ್ದು ಅಪೋಸ್ಟಸಿ, ನಂಬಿಕೆಗೆ ಉಂಟಾಗಿರುವ ತ್ಯಾಗ, ನಂಬಿಕೆಯ ತ್ಯಾಗವಾಗಿದೆ. ಈ ಸಭಾ ಕಾಲಘಟ್ಟದಲ್ಲಿ ನಾವು ಕಾಣುವಂತಹ ಒಂದು ದೊಡ್ಡ ದುರಂತವಾದ ಅನುಭವ. ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಹೇಳಿದ 7 ಸಾಮ್ಯಗಳಲ್ಲಿ ಕೊನೆಯ ಸಾಮ್ಯ ಈ ಕೊನೆಯ ಸಂದೇಶಕ್ಕೆ ಬಹಳಷ್ಟು ಹೊಂದಿಕೊಂಡಿದೆ. ಬಲೆಯ ಸಾಮ್ಯ. ಒಬ್ಬ ಮನುಷ್ಯನು ಸಮುದ್ರದಲ್ಲಿ ಮೀನು ಹಿಡಿಯುವುದಕ್ಕಾಗಿ ಹೋಗುತ್ತಿದ್ದಾನೆ. ಆತನು ಬಲೆ ಎತ್ತಿದಾಗ ನಾನಾ ವಿಧವಾದ ಮೀನುಗಳು ಆ ಬಲೆಯಲ್ಲಿ ಸಿಕ್ಕಿಕೊಂಡವು. ದೇವರ ರಾಜ್ಯವು ಈ ರೀತಿಯಾಗಿದೆ ಎಂಬುದಾಗಿ ಯೇಸು ಆ ಸಾಮ್ಯದ ಮೂಲಕ ನಮಗೆ ಕಲಿಸುತ್ತಿದ್ದಾನೆ. ಅಂದರೆ ದೇವರ ರಾಜ್ಯದಲ್ಲಿ, ದೇವರ ಸಭೆಯಲ್ಲಿ ಇರತಕ್ಕಂಥವರು ವಿವಿಧ ಜಾತಿ, ಬಣ್ಣ, ಕುಲ, ಭಾಷೆಗಳಿಂದ ತುಂಬಲ್ಪಟ್ಟವರಾಗಿದ್ದಾರೆ. ಅವರೆಲ್ಲರೂ ಸೇರಿದಂತಾಗಿದೆ ಸಭೆ. ಆದರೆ ಅವೆಲ್ಲವನ್ನು ಯಜಮಾನನು ಉಪಯೋಗಿಸುವುದಿಲ್ಲ. ಯಜಮಾನನಿಗೆ ಉಪಯುಕ್ತವಾದ ಕೆಲವು ಮೀನುಗಳನ್ನು ಮಾತ್ರ ಯಜಮಾನನು ತೆಗೆದುಕೊಂಡು ಬಾಕಿ ಇರುವುದನ್ನು ಬಿಸಾಡುತ್ತಾನೆ. ದೇವರ ರಾಜ್ಯವು ಅದೇ ರೀತಿಯಾಗಿದೆ. ಎಲ್ಲರೂ ಸಭೆಯೊಳಗಿದ್ದಾರೆ, ಆದರೆ ಆರಿಸಲ್ಪಟ್ಟವರು ಬಹಳ ಮಂದಿ ಇದ್ದಾರೆ. ಆದರೆ ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟವರು, ದೇವರ ರಾಜ್ಯದಲ್ಲಿ ಕಾಣುವವರು ಸ್ವಲ್ಪ ಮಂದಿ ಮಾತ್ರ ಇರುತ್ತಾರೆ. ಈ ಸಾಮ್ಯಗಳಲ್ಲಿ ಮತ್ತೊಂದು ಸಾಮ್ಯವಿದೆ. ಒಬ್ಬ ಮನುಷ್ಯನು ಮಲಗಿರುವಾಗ ಬೆಳೆಯೊಂದಿಗೆ ಹಣಜಿಯನ್ನು ಬಿತ್ತಿದನು. ಕೊನೆಗೆ ಬೆಳೆಯು ಮತ್ತು ಕಳೆಯು ಎರಡು ಒಟ್ಟಿಗೆ ಬೆಳೆಯಿತು. ಮಧ್ಯದಲ್ಲಿ ಅದನ್ನು ಕೀಳುವುದಕ್ಕಾಗಿ ಯಜಮಾನನು ಅನುಮತಿಸುವುದಿಲ್ಲ. ಕೊನೆಯಲ್ಲಿ ಕಳೆಯನ್ನು, ಪೈರನ್ನು ಒಟ್ಟಿಗೆ ಕೊಯ್ದು ಅವುಗಳನ್ನು ಬೇರ್ಪಡಿಸುತ್ತಿರುವುದಾಗಿ ನಾವು ನೋಡುತ್ತೇವೆ. ದೇವರ ರಾಜ್ಯದಲ್ಲಿ ಎಲ್ಲ ರೀತಿಯ ಜನರಿದ್ದಾರೆ. ಸಭೆಯೊಳಗೆ ವಿವಿಧ ಸ್ವಭಾವ, ವಿವಿಧ ರೀತಿಯ ಜನರುಗಳಿದ್ದಾರೆ. ಅವರೆಲ್ಲರೂ ಒಟ್ಟಿಗೆ ಬೆಳೆಯುತ್ತಿದ್ದಾರೆ. ಒಂದು ದಿವಸ ಬರುತ್ತದೆ, ಅಂದು ದೇವರು ತನಗಿರುವುದನ್ನು ಪ್ರತ್ಯೇಕಿಸುತ್ತಾನೆ. ಕಳೆಯನ್ನು, ಹೊಟ್ಟನ್ನು ಆತನು ಗಾಳಿಯಲ್ಲಿ ತೂರಿಬಿಡುತ್ತಾನೆ. ಆದ್ದರಿಂದ ನಾವು ದೇವರ ರಾಜ್ಯದಲ್ಲಿ ಇದ್ದೇವೆ ಎಂಬುದರಿಂದ ಪರಲೋಕ ರಾಜ್ಯಕ್ಕೆ ನಮಗೆ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ನಮ್ಮನ್ನೇ ಪರೀಕ್ಷಿಸೋಣ. ನಾನು ನಿಜವಾಗಿಯೂ ಕರ್ತನ ಭಕ್ತನಾಗಿ ಜೀವನ ಮಾಡುತ್ತಿದ್ದೇನೋ, ಕರ್ತನಾದ ಯೇಸುಸ್ವಾಮಿಯ ಬರೋಣದಲ್ಲಿ ಒಯ್ಯಲ್ಪಡುವುದಕ್ಕೆ ನಾನು ಯೋಗ್ಯನಾಗಿದ್ದೇನೋ ಎಂಬ ಪ್ರತಿ ನಿಮಿಷದ ನಮ್ಮ ಪರಿಶೀಲನೆ ನಮ್ಮನ್ನು ಬೀಳದಂತೆ, ಆತನು ಬರುವಾಗ ಒಯ್ಯಲ್ಪಡುವಂತೆ ನಮ್ಮನ್ನು ಮಾಡುವಂಥದ್ದಾಗಿದೆ. ಲವೋದಿಕೀಯ ಚಾರಿತ್ರಿಕವಾದಂತಹ ಕೆಲವೊಂದು ಲಕ್ಷಣಗಳನ್ನು ನಿಮಗೆ ನಾನು ತಿಳಿಸುವುದಕ್ಕಾಗಿ ಬಯಸುತ್ತೇನೆ. ಈ ಪಟ್ಟಣವನ್ನು ಸಿರಿಯಾದ ಅರಸನಾದ ಆಂಟಿಕಸ್ II ಎಂಬ ಅರಸನು ಇದನ್ನು ಕಟ್ಟಿದನು. BC 253ರಲ್ಲಿ
ಈ ಪಟ್ಟಣದ ಕೆಲಸ ಪೂರ್ಣಗೊಂಡಿತು. ಇದನ್ನು ತನ್ನ ಹೆಂಡತಿಯ ನೆನಪನ್ನು ಉಳಿಸುವ ಸಲುವಾಗಿ, ಹೆಂಡತಿಯ ನೆನಪಿಗಾಗಿ ಆಂಟಿಕಸ್ಸನು ಇದನ್ನು ಕಟ್ಟಿದನಂತೆ. ಆಮೇಲೆ ತನ್ನ ಹೆಂಡತಿಯ ಹೆಸರಾದ ಲವೋದಿಕೀಯ ಎಂಬ ಹೆಸರನ್ನು ಇದಕ್ಕೆ ನಾಮಕರಣ ಮಾಡಿದನು. AD 61 ಈ ಪಟ್ಟಣ ಒಂದು ದೊಡ್ಡ ಭೂಕಂಪದಿಂದ ಸರ್ವನಾಶವಾಯಿತು. ಆದರೆ ಅಂದಿನ ರೋಮಿನ ಚಕ್ರವರ್ತಿ ಅದನ್ನು ತಿರುಗಿ ಕಟ್ಟುವುದಕ್ಕಾಗಿ ತನ್ನ ಪರಿವಾರದೊಂದಿಗೆ ಆ ಪಟ್ಟಣಕ್ಕೆ ಬಂದಾಗ ಅಲ್ಲಿನ ಜನರು ಚಕ್ರವರ್ತಿಯನ್ನು ಈ ಪಟ್ಟಣ ಕಟ್ಟುವುದನ್ನು ತಡೆದು ಅವರು ಹೀಗಂದರು, ಈ ಪಟ್ಟಣವನ್ನು ಪುನಃಸ್ಥಾಪನೆಗೊಳಿಸುವುದಕ್ಕೆ, ಇದನ್ನು ತಿರುಗಿ ಕಟ್ಟುವುದಕ್ಕೆ ನಿಮ್ಮ ಅಗತ್ಯತೆ ನಮಗಿಲ್ಲ, ಅದಕ್ಕೆ ಬೇಕಾದ ಸಂಪತ್ತು ನಮ್ಮ ಕೈಯಲ್ಲಿದೆ, ಆದ್ದರಿಂದ ನಾವೇ ಅದನ್ನು ಕಟ್ಟುತ್ತೇವೆ ಎಂದು ಹೇಳಿ ಕೈಸರನನ್ನು ತಿರುಗಿ ಕಳಿಸಿದರಂತೆ. ಈ ಪ್ರವಾದನೆಯಲ್ಲಿ ನಾವು ಓದುತ್ತೇವೆ, ನೀನು ಸಂಪನ್ನನು, ನೀನು ಯಾವುದೂ ಕೊರತೆ ಇಲ್ಲ. ಆರ್ಥಿಕವಾಗಿ ಲವೋದಿಕೀಯ ಜನರು ಬಹಳಷ್ಟು ಸಂಪನ್ನರಾಗಿದ್ದರು, ಆದ್ದರಿಂದ ಇತರರನ್ನು ಆಶ್ರಯಿಸಬೇಕಾದ ಅವಶ್ಯಕತೆ ಅವರಿಗಿರಲಿಲ್ಲ. ಇದೊಂದು ವ್ಯಾಪಾರ ಕೇಂದ್ರವಾಗಿತ್ತು. ಏಷ್ಯಾದ ಅತಿ ದೊಡ್ಡ ಸಂಪನ್ನ ನಗರಗಳಲ್ಲಿ ಒಂದಾಗಿತ್ತು. ಕುರಿಯ ಉಣ್ಣೆಯ ವ್ಯವಸಾಯ ಇಲ್ಲಿನ ದೊಡ್ಡ ಒಂದು ವ್ಯಾಪಾರವಾಗಿತ್ತು. ಕುರಿಯ ಉಣ್ಣೆಯಿಂದ ವಸ್ತ್ರ ತಯಾರಿಸುವಂತಹ ಅನೇಕ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು ಈ ಪಟ್ಟಣದಲ್ಲಿ ಇತ್ತಂತೆ. ಆದಾಗ್ಯೂ ಆ ಸಂದೇಶ ನೀವು ಗಮನಿಸಿದರೆ, ಅವರು ತಮ್ಮ ನಗ್ನತೆಯನ್ನು ಮುಚ್ಚುವುದಕ್ಕಾಗಿ ದೇವರಿಂದ ವಸ್ತ್ರವನ್ನು ಕೊಂಡುಕೊಳ್ಳಿರಿ ಎಂಬಂತಹ ಒಂದು ಆಹ್ವಾನವನ್ನು ನಾವು ನೋಡುತ್ತೇವೆ. ಅವರು ಬೇಕಾದಷ್ಟು ಬಟ್ಟೆ, ಶರೀರದ ನಗ್ನತೆಯನ್ನು ಮರೆಮಾಡುವುದಕ್ಕೆ ತಯಾರಿಸುತ್ತಿದ್ದರು. ಅವರ ಆತ್ಮಿಕ ನಗ್ನತೆ ದೇವರ ಮುಂದೆ ಬಯಲಾಗಿತ್ತು ಎಂಬುದನ್ನು ನಾವು ನೋಡುತ್ತೇವೆ. ಇದೊಂದು ಮೆಡಿಕಲ್ ಸೆಂಟರ್ ಆಗಿತ್ತು. ಪ್ರತ್ಯೇಕವಾಗಿ ಪರಿಗನ್ ಎಂಬಂತಹ ಒಂದು ವಸ್ತುವನ್ನು ಇಲ್ಲಿ ಉಪಯೋಗಿಸ್ತಾ ಇದ್ರು. ಈ ಪರಿಗನ್ ಎಂಬಂತಹ ವಸ್ತು ಒಂದು ಮಾತ್ರೆಯ ರೀತಿಯಲ್ಲಿ, ಅದನ್ನು ನೀರಿಗೆ ಹಾಕಿ ಹೆಂಗಸರು ಕಣ್ಣಿಗೆ ಹಚ್ಚಿಕೊಳ್ಳುವಂತಹ ಕಾಡಿಗೆಯನ್ನು ಅದರಿಂದ ತಯಾರು ಮಾಡ್ತಾಯಿದ್ರು. ಕಾಡಿಗೆಯನ್ನು ತಯಾರು ಮಾಡುವಂತಹ ಒಂದು ಪ್ರದೇಶವಾಗಿತ್ತು ಲವೋದಿಕೀಯ. ರೋಮಿನ ಎಲ್ಲ ನಗರಗಳಿಗೂ ಈ ಕಾಡಿಗೆ, ಕಣ್ಣಿಗೆ ಹಚ್ಚುವಂತಹ ಈ ಪರಿಗನ್ ಎಂಬಂತಹ ವಸ್ತು ಇಲ್ಲಿಂದ ರಫ್ತಾಗ್ತಾ ಇತ್ತು. ಆದಾಗ್ಯೂ ದೇವರು ಹೇಳ್ತಾ ಇದ್ದಾನೆ, ನೀನು ಕುರುಡನಾಗಿದ್ದಿ, ನಿನ್ನಲ್ಲೇ ಕಣ್ಣಿಗೆ ಬೇಕಾದ ವಸ್ತುವನ್ನು ತಯಾರು ಮಾಡುತ್ತಿರುವುದಾದರೂ ನೀನು ಕುರುಡನಾಗಿದ್ದಿ ಎಂಬ ಸತ್ಯವನ್ನು, ನೀನು ಅಳ್ಳಗಲದಿದ್ದಿ ಎಂಬ ಸಂಗತಿಯನ್ನು ದೇವರು ಹೇಳ್ತಾ ಇದ್ದಾನೆ. ಆತ್ಮಿಕ ವಿಚಾರದಲ್ಲಿ ಕುರುಡಾಗಿ, ಆತ್ಮಿಕ ವಿಚಾರದಲ್ಲಿ ನಗ್ನರಾಗಿ, ಆತ್ಮಿಕ ವಿಚಾರದಲ್ಲಿ ಬಡವರಾಗಿ ಇದ್ದಂತಹ ಒಂದು ಸಭೆ. ಭೌತಿಕವಾಗಿ ಸಂಪನ್ನರು, ಶಾರೀರಿಕವಾಗಿ ಕಣ್ಣಿಗೆ ಹಚ್ಚಿಕೊಳ್ಳುವ ಕಾಡಿಗೆ ಇದೆ, ಶಾರೀರಿಕವಾಗಿ ನಗ್ನತೆ ಮರೆ ಮಾಡುವುದಕ್ಕಾಗಿ ವಸ್ತ್ರ ವ್ಯಾಪಾರ ಅವರು ಮಾಡುತ್ತಾರೆ. ಆದರೆ ಆತ್ಮಿಕವಾಗಿ ಅವರು ಕುರುಡರು, ನಗ್ನರು, ದರಿದ್ರರು ಆಗಿದ್ದರು ಎಂಬ ಸಂಗತಿಯನ್ನು ಈ ಸಂದೇಶ ನೀವು ಓದಿದರೆ ನಿಮಗೆ ಅರ್ಥವಾಗ್ತದೆ. ಅಂದರೆ ಫೈನಾನ್ಸ್, ಫ್ಯಾಷನ್ ಆ್ಯಂಡ್ ಮೆಡಿಕಲ್, ಈ ಮೂರು ರಂಗದಲ್ಲಿ ಇವರು ಬಹಳಷ್ಟು ಸಂಪನ್ನರಾಗಿದ್ದರು, ಆದರೆ ಆತ್ಮಿಕ ವಿಚಾರದಲ್ಲಿ ಬಹಳಷ್ಟು ಬಡವರಾಗಿದ್ದರು. ಇಂದು ಈ ಪಟ್ಟಣದ ಸ್ಥಿತಿ ಹೇಗಿದೆ ಎಂಬುದಾಗಿ ಕೇಳಿದರೆ, ಹೆಸ್ಕಿಹಿಸಾರ್ ಎಂಬಂತಹ ಹೆಸರಿನಿಂದ ಈ ಪಟ್ಟಣ ತಿಳಿಯಲ್ಪಡುತ್ತಾ ಇದೆ. ಹೆಸ್ಕಿಹಿಸಾರ್ ಎಂಬುದಾಗಿ ತುರ್ಕಿಯ ಒಂದು ಪ್ರಮುಖ ಪಟ್ಟಣವಾಗಿದೆ. ಒಬ್ಬ ಕ್ರೈಸ್ತನೂ ಸಹ ಆ ಪಟ್ಟಣದಲ್ಲಿ ಇವತ್ತು ವಾಸವಾಗಿಲ್ಲ. ದೇವರು ಹೇಳ್ತಾ ಇದ್ದಾನೆ, ನೀನು ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ, ಉಗುರು ಬೆಚ್ಚಗಿನ ಅವಸ್ಥೆಯಲ್ಲಿ ಇರುವುದರಿಂದ ನನ್ನ ಬಾಯಿಯಿಂದ ನಿನ್ನನ್ನು ಕಾರಿ ಬಿಡ್ತೇನೆ ಎಂಬುದಾಗಿ. ವಾಸ್ತವಿಕವಾಗಿ ಆ ಪ್ರವಾದನೆ ಅಕ್ಷರಿಕವಾಗಿ ಆ ಪಟ್ಟಣದಲ್ಲಿ ನೆರವೇರಿತು. ಇಂದು ಒಬ್ಬ ಕ್ರೈಸ್ತನೂ ಸಹ ಇಲ್ಲದಂತಹ ಒಂದು ಪಟ್ಟಣವಾಗಿ ಹೆಸ್ಕಿಹಿಸಾರ್ ಇದೆ ಎಂಬ ಸಂಗತಿ ಚರಿತ್ರೆಗಳಿಂದ ನಮಗೆ ಕಲಿಯುವುದಕ್ಕಾಗಿ ಸಾಧ್ಯ. ದೇವರು ಒಂದು ಪ್ರವಾದನೆಯನ್ನು ನಮ್ಮೊಟ್ಟಿಗೆ ಹೇಳುವಾಗ ಅದು ಅಕ್ಷರಿಕವಾಗಿ ನೆರವೇರುತ್ತದೆ, ಆತ್ಮಿಕವಾಗಿ ನೆರವೇರುತ್ತದೆ. ಇದು ಅಕ್ಷರಿಕವಾಗಿ ಅಲ್ಲಿ ನೆರವೇರಿದರೆ ನಾವು ಸಹ ಬೆಚ್ಚಗೂ ಅಲ್ಲ, ತಣ್ಣಗೂ ಅಲ್ಲ, ಒಂದು ಮಧ್ಯಂತರ ಅವಸ್ಥೆಯಲ್ಲಿ ನಾವು ಮುಂದುವರಿಯುವುದಾದರೆ ದೇವರು ಒಂದು ದಿವಸ ನಮ್ಮನ್ನು ತನ್ನ ಬಾಯಿಂದ ಕಾರಿ ಬಿಡುತ್ತಾನೆ. ದೇವರಿಗೆ ನಮ್ಮನ್ನು ಇಳಿಸಿಕೊಳ್ಳಲಿಕ್ಕೆ ಇಷ್ಟವಿಲ್ಲ, ದೇವರಿಗೆ ನಮ್ಮನ್ನು ಇಟ್ಟುಕೊಳ್ಳಲಿಕ್ಕೆ ಮನಸ್ಸಿಲ್ಲ. ಸ್ವಲ್ಪ ದಿನ ಆತನು ನಮ್ಮ ಮಾನಸಾಂತರಕ್ಕಾಗಿ ತಿರುಗಿ ಬರೋಣಕ್ಕೋಸ್ಕರ ಆತನು ಕಾಯುತ್ತಾ ಇರುತ್ತಾನೆ. ನಮ್ಮ ಹಿಂತಿರುವಿಕೆ ತಡವಾಗುವಷ್ಟು ದೇವರು ನಮ್ಮನ್ನು ತನ್ನ ಬಾಯಿಯಿಂದ, ತನ್ನಿಂದ ನಮ್ಮನ್ನು ತಳ್ಳಿಬಿಡುವ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಿದೆ ಎಂಬ ಸಂಗತಿಯನ್ನು ಅರಿತುಕೊಂಡು ಅತಿ ಬೇಗನೆ ನಾವು ದೇವರ ಸನ್ನಿಧಾನಕ್ಕೆ ತಿರುಗಿ ಬರಬೇಕಾದ್ದು ಬಹಳ ಅವಶ್ಯಕವಾದ ಸಂಗತಿ. ನೀವು ಯಾರಾದರೂ ಅತ್ತಲೆಗೆ ತಣ್ಣಗೂ ಅಲ್ಲ, ಇತ್ತಲೆಗೆ ಬೆಚ್ಚಗೂ ಅಲ್ಲ,
ಒಂದು ಉಗುರು ಬೆಚ್ಚಗಿನ ಅನುಭವದಲ್ಲಿ ಯಾವುದು ಹೋಗುತ್ತಿರುವುದಾದರೆ ದೇವರಿಗೆ ನಿಮ್ಮನ್ನು ಇನ್ನೂ ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಅತಿ ಬೇಗನೆ ದೇವರ ಕಡೆಗೆ ತಿರುಗಿ ಬನ್ನಿರಿ. ನೀವು ಮಾನಸಾಂತರ ಪಡಿರಿ. ನೀವು ಮೊದಲು ಮಾಡುತ್ತಿದ್ದ ಕೃತ್ಯವನ್ನು ಮಾಡಿರಿ. ದೇವರನ್ನು ಪ್ರಸಾದಿಸುವುದಕ್ಕೋಸ್ಕರ ಆತನಿಗೆ ನಿಮ್ಮನ್ನು ಸಮರ್ಪಿಸಿರಿ. ಖಂಡಿತ ದೇವರು ನಿಮ್ಮನ್ನು ಉಪಯೋಗಿಸುತ್ತಾನೆ ಎಂಬ ಸಂಗತಿಯನ್ನು ನಿಮ್ಮೊಟ್ಟಿಗೆ ಹೇಳುವುದಕ್ಕೆ ನನಗೆ ಭಾಳ ಸಂತೋಷವಿದೆ. ಈ ಸಭೆಗೆ ಕ್ರಿಸ್ತನು ಪ್ರತ್ಯಕ್ಷವಾದ ರೀತಿಯನ್ನು ನಾವು ನೋಡುವುದಾದರೆ, ಆಮೇನ್ ಎಂಬಾತನು ಅಂದರೆ ನಂಬತಕ್ಕ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲತನೂ ಆಗಿರುವ ಆತನು ಹೇಳುವುದೇನೆಂದರೆ, ಪ್ರತಿ ಸಭೆಗೆ ದೇವರು ಪ್ರತ್ಯಕ್ಷನಾಗುವ ರೀತಿ ವಿಭಿನ್ನವಾಗಿದೆ. ಈ ಸಭೆಗೆ ದೇವರು ಆಮೇನ್ ಎಂಬಾತನು ನಂಬತಕ್ಕ ಸಾಕ್ಷಿಯು ದೇವರ ದೃಷ್ಟಿಗೆ ಮೂಲನೂ ಆಗಿರುವ ಆತನು ಹೇಳುವುದೇನೆಂದರೆ, ಆಯಾ ಸಭೆಯ ಸ್ಥಿತಿಗೆ ಅನುಸಾರವಾಗಿದೆ ದೇವರು ಆ ಸಭೆಗೆ ಕಾಣಿಸಿಕೊಡುವುದು. ಇಲ್ಲಿ ಆಮೇನ್ ಕರ್ತನು ಸ್ವಯಂ ಕರೆಯುತ್ತಾ ಇದ್ದಾನೆ ತನ್ನನ್ನು ಆಮೇನ್ ಎಂಬುದಾಗಿ. ಐಷಯನ ಗ್ರಂಥ 65ನೇ ಅಧ್ಯಾಯ ಅದರ 16ನೇ ವಚನದಲ್ಲಿ ಸತ್ಯ ಎಂಬುದಕ್ಕೆ ಇಬ್ರಿಯ ಭಾಷೆಯಲ್ಲಿ ಕೊಡಲ್ಪಟ್ಟ ಪದವಾಗಿದೆ ಆಮೇನ್. ಸತ್ಯ ಎಂಬುದಕ್ಕೆ ಇಬ್ರಿಯ ಪದವಾಗಿದೆ ಆಮೇನ್ ಎಂಬ ಪದ. ಅಂದರೆ ಆಮೇನ್ ಎಂಬುದಕ್ಕೆ ಹಾಗೇ ಆಗಲಿ ಎಂಬ ಅರ್ಥವಿದೆ. ಸಾಮಾನ್ಯವಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡುವಾಗ, ಗುಂಪಾಗಿ ಪ್ರಾರ್ಥನೆ ಮಾಡುವಾಗ ಅದನ್ನು ಕೇಳಿಸಿಕೊಂಡು ಸಭಿಕರೆಲ್ಲರೂ ಆ ಪ್ರಾರ್ಥನೆ ಮಾಡಿದ ವ್ಯಕ್ತಿಯೊಂದಿಗೆ ಕೊನೆಯಲ್ಲಿ ಆಮೇನ್ ಎಂಬುದಾಗಿ ಹೇಳುತ್ತೇವೆ. ಅದರ ಅರ್ಥ ಹಾಗೇ ಆಗಲಿ, ನೀವು ಏನು ಪ್ರಾರ್ಥಿಸಿದ್ದೀರೋ ಅದಕ್ಕೆ ನಮ್ಮ ಒಪ್ಪಿಗೆ ಇದೆ, ದೇವರೇ ಅವರ ಪ್ರಾರ್ಥನೆ ನನ್ನ ಪ್ರಾರ್ಥನೆಯೂ ಕೂಡ ಆಗಿದೆ ಎಂಬ ಅರ್ಥದಲ್ಲಿ ಆಮೇನ್ ಎಂಬ ಶಬ್ದವನ್ನು ನಾವು ಉಪಯೋಗಿಸ್ತೇವೆ. ನನಗೆ ಬಹಳ ಸಾರಸ್ವಿಕರವಾಗಿ ಅನಿಸುವಂತಹ ಸಂಗತಿ, ಅನೇಕ ಸಭೆಗಳಲ್ಲಿ ಪ್ರಾರ್ಥನೆ ಮುಗಿದ ಮೇಲೆ ಆಮೇನ್ ಹೇಳುವುದಕ್ಕೆ ಯಾರೂ ಇಲ್ಲ. ಆ ಪ್ರಾರ್ಥನೆ ಮಾಡಿದಾತನೇ ಕೊನೆಯಲ್ಲಿ ಆಮೇನ್ ಹೇಳಬೇಕು. ಆಗಲ್ಲ. ನಿಮ್ಮ ಸಭೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಗುಂಪಾಗಿ ಪ್ರಾರ್ಥನೆ ಮಾಡುವಾಗ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡಿ ಕೊನೆಗೊಳಿಸುವಾಗ ನೀವೆಲ್ಲರೂ ಸೇರಿ ಆಮೇನ್ ಎಂಬುದಾಗಿ ಜೋರಾಗಿ ಹೇಳಬೇಕು. ಕಾರಣ ಆತನ ಪ್ರಾರ್ಥನೆ ಹಾಗೆ ಆಗಲಿ ಎಂಬ ಒಪ್ಪಿಗೆಯನ್ನು ನಾವು ಕೊಡುವಂಥದ್ದಾಗಿದೆ. ಇಲ್ಲಿ ಆಮೇನ್ ಎಂಬಾತನು ಅಂದರೆ ಹೇಳಿದಂತೆ ಮಾಡುವಾತನು, ಆತನು ಆಡಿದ್ದನ್ನೆಲ್ಲ ನೆರವೇರಿಸುವ ದೇವರು ಎಂಬ ಮಾತು ಇದರಿಂದ ನಮಗೆ ಅರ್ಥ ಆಗ್ತದೆ. ಆಮೇನ್ ಎಂಬಾತನು. ಎರಡನೇದು, ನಂಬಿಗಸ್ತನು ಸತ್ಯ ಸಾಕ್ಷಿಯು. ನಂಬಿಗಸ್ತನು ಸತ್ಯ ಸಾಕ್ಷಿ, ಸತ್ಯಕ್ಕೆ ಸಾಕ್ಷಿ ಹೇಳುವವನು, ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವವನು. ನಮ್ಮ ದೇವರು ನಂಬಿಗಸ್ತನು, ಸತ್ಯವನ್ನು ಮಾತ್ರ ಆಡುವವನಾಗಿದ್ದಾನೆ. ಇವತ್ತು ಜನರು ಸತ್ಯ ಆಡುವುದಿಲ್ಲ. ಪ್ರಥಮ ದೃಷ್ಟಿಯಲ್ಲಿ ಸತ್ಯ ಎಂಬುದಾಗಿ ಅನಿಸಿದರೂ ಅದರ ಒಳಗಡೆ ಮಿಥ್ಯೆ ಇರುತ್ತದೆ. ಆದರೆ ದೇವರು ಸತ್ಯವನ್ನು ಮಾತ್ರ ಆಡುವಾತನು, ನಂಬಿಗಸ್ತನು. ಆತನಲ್ಲಿ ಅಪನಂಬಿಗಸ್ತಿಕೆ ಇಲ್ಲ, ಆತನು ಮಾತಿನಂತೆ ನಡೆಯುವವನು. 3, ದೇವರ ಸೃಷ್ಟಿಗೆ ಪ್ರಥಮ ಫಲ, ದೇವರ ಸೃಷ್ಟಿಗೆ ಮೂಲತನು, ಅಂದರೆ ದೇವರ ಸೃಷ್ಟಿಯ ಆರಂಭನು ಎಂಬುದಾಗಿ ನಮಗೆ ಕಲಿಯುವುದಕ್ಕಾಗಿ ಸಾಧ್ಯ. ಇಲ್ಲಿ ಸೃಷ್ಟಿಯ ಮೂಲನು ಅಂದರೆ ಸೃಷ್ಟಿಯನ್ನ ಮಾಡಿದಾತನು ಎಂಬ ಅರ್ಥದಲ್ಲಿ ಬರೆಯಲ್ಪಟ್ಟಿದೆ. ಮೊದಲ ಸೃಷ್ಟಿಯ ಸೃಷ್ಟಿಕರ್ತನು ಎಂಬುದಾಗಿ ಅದರ ಅರ್ಥ. ಕೊಲೋಸ್ಯ ಪತ್ರಿಕೆ 1:17 ದೃಶ್ಯ ಅದೃಶ್ಯವಾದ ಸಕಲವುಗಳ ಆರಂಭ ಯೇಸುಕ್ರಿಸ್ತನಾಗಿದ್ದಾನೆ. ಆತನೇ ಆದಿಯು ಅಂತ್ಯವು, ಆಲ್ಫಾ ಒಮೇಗಾ. ಆತನ ಮೂಲಕವೇ ಸಕಲವು ಸೃಷ್ಟಿಸಲ್ಪಟ್ಟಿದ್ದು. ಆತನು ಕೇವಲ ಸೃಷ್ಟಿಗೆ ಮೂಲನೆಂದರೆ ಆತನೇ ಸೃಷ್ಟಿಯ ಪ್ರಥಮನು ಎಂಬುದಾಗಿ ಅದರ ಅರ್ಥ. ಈ ಕಾಣಲ್ಪಡುವ ದೃಶ್ಯ ಅದೃಶ್ಯವಾದ ಸಕಲ ವಸ್ತುಗಳನ್ನು ಸಂಗತಿಗಳನ್ನು ಸೃಷ್ಟಿಸಿದ ಆತನು ಸರ್ವಶಕ್ತನಾದ ದೇವರು ಯೇಸು ಸ್ವಾಮಿಯಾಗಿದ್ದಾನೆ. ಈ 3 ವಿಶೇಷತೆಗಳೊಂದಿಗೆ ಸ್ವಾಮಿ ಈ ಸಭೆಗೆ ಕಾಣಿಸಿಕೊಳ್ಳುತ್ತಿದ್ದಾನೆ. 1, ಆಮೇನ್ ಎಂಬಾತನು, ಆತನು ಆಡಿದ್ದನ್ನೆಲ್ಲ ನೆರವೇರಿಸುವ ಆತನಾಗಿ. 2, ನಂಬಿಗಸ್ತನು ಸತ್ಯ ಸಾಕ್ಷಿಯುಳ್ಳವನಾಗಿ, ಸತ್ಯವನ್ನು ನುಡಿಯುವವನಾಗಿ. 3, ದೇವರ ಸೃಷ್ಟಿಗೆ ಮೂಲನಾಗಿ, ಸಕಲ ಸೃಷ್ಟಿಗಳನ್ನು ಉಂಟು ಮಾಡಿದ ಆತನಾಗಿ. ಅಂದರೆ ಇಷ್ಟೊಂದು ವಿಶೇಷತೆಯು ಈ ಸಭೆಗೆ ಕಾಣಿಸಿಕೊಳ್ಳಲಿಕ್ಕೆ ಕಾರಣ, ಇದು ಕೊನೆಯ ಸಭೆಯಾಗಿದೆ. ಕೊನೆಯ ಕಾಲಘಟ್ಟದಲ್ಲಿ ಸಭೆಯ ವಿಶೇಷತೆ ಈ ರೀತಿ ಆಗಿರುತ್ತದೆ. ಆದ್ದರಿಂದ ನಾವು ದೇವರನ್ನು ಬಹಳಷ್ಟು ಗೌರವವುಳ್ಳವರಾಗಿ ಸೇವಿಸಬೇಕು. ನಮ್ಮ ಹಾಗೆ ಮಾತಿನಂತೆ ನಡೆಯದವನಲ್ಲ, ಮಾತಿನಂತೆ ನಡೆಯುವವನು. ಆದ್ದರಿಂದ ನ್ಯಾಯ ತೀರ್ಪು ಮಾಡುವುದಕ್ಕೆ ಅಧಿಕಾರವುಳ್ಳ ಸಕಲ ಸೃಷ್ಟಿಗಳ ಒಡೆಯನಾಗಿ
ಈ ದೇವರು ಮಾತನಾಡುತ್ತಿರುವುದರಿಂದ ಈ ಸಂದೇಶವನ್ನು ನಾವು ಬಹಳಷ್ಟು ಗೌರವವುಳ್ಳದಾಗಿ ಅಂಗೀಕರಿಸಬೇಕೆಂಬ ಸತ್ಯ ಇದರಿಂದ ನಮಗೆ ಅರ್ಥ ಆಗ್ತದೆ. 14, 15, 16, 17 ವಾಕ್ಯ ನೀವು ಗಮನಿಸಿದರೆ ಸಭೆಗೆ ಕ್ರಿಸ್ತನ ಪ್ರತಿಕ್ರಿಯೆಯನ್ನು ನಮಗೆ ಕಾಣುವುದಕ್ಕಾಗಿ ಸಾಧ್ಯ. ಅಂದರೆ ಲವೋದಿಕ್ಯ ಸಭೆಯಲ್ಲಿ ಇದ್ದಂತಹ ಸಮಸ್ಯೆಗಳು ಆ ಪ್ರತಿಕ್ರಿಯೆಗಳಲ್ಲಿ ಸ್ಪಷ್ಟವಾಗಿ ನಮಗೆ ಎದ್ದು ಕಾಣುತ್ತದೆ. ಒಂದು, ದ ಪ್ರಾಬ್ಲಮ್ ಆಫ್ ಪ್ಯಾಷನ್. 16ನೇ ವಚನ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಎಫೆಸಸ್ ಸಭೆ ಆಗಿತ್ತು ಈ ಸಭೆಗಳ ಪ್ರಾರಂಭದ ಸಭೆ. ಎಫೆಸಸ್ ಸಭೆಯ ಪ್ರತ್ಯೇಕತೆ ಪ್ರೀತಿ ತಣ್ಣಗಾದ ಸಭೆ. ಎಲ್ಲ ಇದೆ, ಆದರೆ ಮೊದಲ ಪ್ರೀತಿ ಆ ಸಭೆಗೆ ನಷ್ಟವಾಗಿತ್ತು. ಆದರೆ ಲವೋದಿಕೀಯ ಸಭೆಯ ಪ್ರತ್ಯೇಕತೆ, ಈ ಸಭೆಗೆ ಕ್ರಿಸ್ತನ ಶಕ್ತಿ ನಷ್ಟವಾಗಿದೆ. ಮೊದಲ ಸಭೆಗೆ ಪ್ರೀತಿ ನಷ್ಟವಾಗಿತ್ತು, ಈಗ ಸಭೆಗೆ ಕ್ರಿಸ್ತನ ಶಕ್ತಿಯೂ ಕೂಡ ನಷ್ಟವಾಗಿದೆ. ಈ ಸಭೆಯಲ್ಲಿ ದುರ್ಬೋಧನೆಗಳಾಗಲಿ ಇಸಬೇಲಳ ಉಪದೇಶಗಳಾಗಲಿ ಕಾಣುವುದಿಲ್ಲ. ಇವರು ದುರ್ನಡತೆ ಉಳ್ಳವರಾಗಲಿ ದುಷ್ಟರಾಗಲಿ ಆಗಿರಲಿಲ್ಲ. ಆದರೆ ಇವರ ಸಮಸ್ಯೆ, ಇವರು ದೇವರಿಗೋಸ್ಕರ ಉರಿಯುವಂತಹ ಮನಸ್ಸಿಲ್ಲದವರಾಗಿದ್ದರು. ದೇವರಿಗೋಸ್ಕರ ಪ್ರಜ್ವಲಿಸುವಂತಹ ಒಂದು ಮನಸ್ಸು ಇವರಿಗಿರಲಿಲ್ಲ. 16ನೇ ವಚನದಲ್ಲಿ, ನೀನು ತಣ್ಣಗೂ ಇಲ್ಲದೆ ಬೆಚ್ಚಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ, ಅಂದರೆ ಎಲ್ಲವೂ ಮಾಡುತ್ತಿದ್ದಾರೆ, ವಾಡಿಕೆಯ ಪ್ರಕಾರ ಮಾಡುತ್ತಿದ್ದಾರೆ, ಯಾವ ಕೃತ್ಯಗಳಲ್ಲೂ ದೇವರಿಗೆ ಒಂದು ಸಂತೃಪ್ತಿ ಅನುಭವಿಸುವುದಕ್ಕಾಗಿ ಸಾಧ್ಯವಾಗುತ್ತಿಲ್ಲ. ಒಂದು ತಣ್ಣಗಿನೇ ಬೇಕೋ ಬೇಡವೋ ಎಂಬುದಾಗಿ ಮಾಡುವಂತಹ ಉಗುರು ಬೆಚ್ಚಗಿನ ಅನುಭವ. ಉಪದೇಶಗಳು ಬಹಳ ತಪ್ಪಿಲ್ಲದಾಗಿತ್ತು, ಆದರೆ ಸತ್ತಂತಹ ಒಂದು ಸಾಮಾನ್ಯ ಸಭೆ. ಜನರ ದೃಷ್ಟಿಯಲ್ಲಿ ಬಹಳಷ್ಟು ಮಾನ್ಯರಾಗಿದ್ದಾರೆ, ಆದರೆ ಶಕ್ತಿ ಇಲ್ಲದೆ ಸತ್ತಂತಹ ಅನುಭವವುಳ್ಳವರು. ದೇವರು ನಮ್ಮಿಂದ ಬಯಸುವಂಥದ್ದು, ನಾವು ಸದಾ ದೇವರಿಗೋಸ್ಕರ ಉರಿಯುವ ಹೃದಯ ಉಳ್ಳವರಾಗಬೇಕೆಂಬುದಾಗಿದೆ. ದೇವರೊಂದಿಗೂ ಜೊತೆ ವಿಶ್ವಾಸಿಗಳೊಂದಿಗೂ ಉರಿಯುವ ಪ್ರೀತಿಯಿಂದ, ತೀಕ್ಷ್ಣವಾದ ಪ್ರೀತಿಯಿಂದ ನಾವು ಜೀವನ ಮಾಡಬೇಕೆಂಬುದು ದೇವರ ಬಯಕೆ. ಹಳೆ ಒಡಂಬಡಿಕೆಯಲ್ಲಿ ಯಜ್ಞವೇದಿಯಲ್ಲಿ ಬೆಂಕಿ ಯಾವಾಗಲೂ ಉರಿಯುತ್ತಿರಬೇಕು. ಯಾಜಕಕಾಂಡ ಪುಸ್ತಕ 6:13 ಓದುವಾಗ ಅದು 24 ಗಂಟೆ ಯಜ್ಞವೇದಿಯ ಮೇಲೆ ಬೆಂಕಿ ಉರಿಯುತ್ತಿರಬೇಕು. ದೇವರು ನಮ್ಮಿಂದ ಬಯಸುವಂಥದ್ದು, ನಮ್ಮ ಶರೀರವೆಂಬ ಈ ಯಜ್ಞವೇದಿ ಯಾವಾಗಲೂ ದೇವರಿಗೋಸ್ಕರ ಉರಿಯುತ್ತಿರಬೇಕು, ಅದು ಯಾವತ್ತೂ ತಣ್ಣಗಾಗಬಾರದು. ವಿಮೋಚನೆ ಕಾಂಡ 3ನೇ ಅಧ್ಯಾಯದಲ್ಲಿ ಹೋರೆ ಬೆಟ್ಟದಲ್ಲಿ ಮೋಶೆ ಉರಿಯುವ ಪೊದೆಯನ್ನು ಕಂಡನು. ಅದು ದೇವರ ಬೆಂಕಿಯಿಂದ ಉರಿಯುತ್ತಾಯಿತು. ನಮ್ಮ ಜೀವನ ಆ ಪೊದೆಗೆ ಹೋಲಿಕೆಯಾಗಿದೆ. 24 ಗಂಟೆ ಜೀವನದ ಎಲ್ಲ ಸಮಯಗಳಲ್ಲಿ ನಾವು ದೇವರಿಗೆ ತೀಕ್ಷ್ಣವಾಗಿ ಉರಿಯುವ ಒಂದು ಪೊದೆ ಆಗಬೇಕು. ಉರಿಯುತ್ತಿರುವ ಪೊದೆಯ ಪ್ರತ್ಯೇಕತೆ, ಅಂತಹ ಸ್ಥಳದಲ್ಲಿ ಅಥವಾ ಅಂತಹ ಪೊದೆಗಳಲ್ಲಿ ಕೀಟಗಳಿಗಾಗಲಿ ಯಾವುದೇ ಅಣುಗಳಿಗಾಗಲಿ ಅದರಲ್ಲಿ ವಾಸ ಮಾಡುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಹೃದಯ ಯಾವಾಗಲೂ ಪವಿತ್ರಾತ್ಮನಿಂದ ಉರಿಯುತ್ತಿರುವಂತಹ ಒಂದು ಅನುಭವ ಆದರೆ, ಅಂತಹ ಹೃದಯಗಳಲ್ಲಿ ಪ್ರೀತಿರಹಿತವಾದ ಒಂದು ಸಂಗತಿಯೇ ಇರುವುದಿಲ್ಲ. ಎಲ್ಲವೂ ಪ್ರೀತಿಯಿಂದ ಕೂಡಿರುತ್ತದೆ. ದೇವರ ಆ ಬೆಂಕಿ, ಪವಿತ್ರಾತ್ಮನ ಬೆಂಕಿ ನಮ್ಮಲ್ಲಿ ಉರಿಯುತ್ತಿರುವುದಾದರೆ, ಅಲ್ಲಿ ಪಾಪಗಳಿಗಾಗಲಿ ಯಾವುದೇ ದುರ್ಮೋಹಗಳಿಗಾಗಲಿ ದುರ್ನಡತೆಗಳಿಗಾಗಲಿ ಕೆಟ್ಟ ಯೋಚನೆಗಳಿಗಾಗಲಿ ಸೈತಾನನ ಯಾವ ತಂತ್ರಗಳಿಗಾಗಲಿ ನಮ್ಮ ಮನಸ್ಸನ್ನು ಬಗ್ಗಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಉರಿಯುತ್ತಿರುವ ಒಂದು ಪೊದೆಯಲ್ಲಿ ಹೇಗೆ ಕೀಟಗಳಿಗೂ ಬೇರೆ ಬೇರೆ ಪ್ರಾಣಿಗಳಿಗೂ ವಾಸಿಸುವುದಕ್ಕೆ ಸಾಧ್ಯವಿಲ್ಲವೋ, ಅದೇ ರೀತಿ ನಮ್ಮ ಜೀವನವೆಂಬ ಈ ಪೊದೆ ಉರಿಯುತ್ತಿರಬೇಕೆಂಬುದಾಗಿ ದೇವರು ಮೋಶೆಗೆ ಆ ದರ್ಶನದಲ್ಲಿ ಪ್ರಕಟ ಮಾಡಿಕೊಡುತ್ತಿದ್ದಾನೆ. ತೀಕ್ಷ್ಣವಾದಂತಹ ಒಂದು ಅನುಭವ. ನಾವು ತಣ್ಣಗಿದ್ದೇವೋ ಬೆಚ್ಚಗಿದ್ದೇವೋ ಎಂಬುದನ್ನು ತಿಳಿಯುವುದಕ್ಕೆ ಏನು ಮಾಡಬೇಕು? ಅದಕ್ಕಿರುವ ಲಕ್ಷಣಗಳೇನು? ನಾವು ಉಷ್ಣ ಇರುವವರಾಗಿರುವುದಾದರೆ, ಬೆಚ್ಚಗಿರುವವರಾಗಿರುವುದಾದರೆ ನಾವು ಇತರರನ್ನು ಬಹಳ ತೀಕ್ಷ್ಣವಾಗಿ ಪ್ರೀತಿಸ್ತೇವೆ. ನಾವು ತಣ್ಣಗಿರುವುದಾದರೆ ಇತರರೊಂದಿಗೆ ಯಾವಾಗಲೂ ಕಹಿತನ, ಕ್ಷಮಿಸದೇ ಇರುವ ಮನೋಭಾವನೆ, ಯಾವಾಗಲೂ ಕರೆಕೆರೆ, ಯಾರನ್ನು ಹೊಂದಿಕೊಳ್ಳದ, ಅಂಗೀಕಾರ ಮಾಡಿಕೊಳ್ಳದ ಒಂದು ಮನಸ್ಸು ನಮ್ಮದಾಗಿರುತ್ತದೆ. ನೀವು ಬೆಚ್ಚಗಿರುವುದಾದರೆ ಎಲ್ಲರನ್ನ ಅಂಗೀಕರಿಸುತ್ತಾ ಪ್ರೀತಿಸುತ್ತಾ ನಗುನಗುತ್ತಾ ಜೀವನ ಮಾಡ್ತೀರಿ.
ನೀವು ತಣ್ಣಗಿನವರಾಗಿದ್ದರೆ ಯಾವಾಗಲೂ ಕರೆಕರೆ, ಯಾವಾಗಲೂ ಮುಖ ಊದಿಸಿ ಕ್ಷಮಿಸದೆ ವೈರಾಗ್ಯ ಮನೋಭಾವದೊಡನೆ ಜೀವಿಸ್ತೀರಿ. ಇನ್ನು ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲದವರು ಹೇಗೆ ಅಂದರೆ, ಅವರು ಇತರರೊಂದಿಗೆ ಯಾವ ಕಹಿತನವೂ ಇಲ್ಲ, ಅದೇ ಸಮಯ ಯಾರನ್ನು ಪ್ರೀತಿಸುವುದೂ ಇಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು. ಇಂಥವರನ್ನು ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲ ಎಂಬುದಾಗಿ ಕರೀತಾರೆ. ಕೆಲವರು ಹೇಳ್ತಾರಲ್ಲ, ನಾನು ಯಾರಿಗೂ ಒಳ್ಳೆಯದೂ ಮಾಡಲ್ಲ, ಯಾರಿಗೂ ಕೇಡು ಮಾಡಲ್ಲ. ಇಂಥವರು ಉಗುರು ಬೆಚ್ಚಗಿನವರು. ನಿಮ್ಮನ್ನೇ ಪರೀಕ್ಷಿಸಿಕೊಳ್ಳಿರಿ, ನೀವು ಯಾವ ಗುಂಪಿಗೆ ಸೇರಿದವರು. ಬೆಚ್ಚಗಿರುವುದಾದರೆ ನೀವೆಲ್ಲರನ್ನ ಅಂಗೀಕರಿಸ್ತೀರಿ, ಪ್ರೀತಿಸ್ತೀರಿ, ಕ್ಷಮಿಸ್ತೀರಿ, ಎಲ್ಲರೊಂದಿಗೆ ಒಡನಾಡ್ತೀರಿ. ನೀವು ಆಗಿರುವುದಾದರೆ ಯಾರನ್ನೂ ಕ್ಷಮಿಸುವುದಿಲ್ಲ, ಸೇರಿಸಿಕೊಳ್ಳಲ್ಲ, ಯಾರೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡೋಕ್ಕಾಗಲ್ಲ. ಇನ್ನು ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲದವರಾಗಿದ್ದರೆ ನೀವು ಯಾರಿಗೂ ಒಳ್ಳೆಯದು ಮಾಡಲ್ಲ, ಯಾರನ್ನು ಪ್ರೀತಿಸುವುದೂ ಇಲ್ಲ. ಇಂತಹ ಮನೋಭಾವನೆ. ಕೆಲವರು ಹೇಳುವುದನ್ನು ಕೇಳಿದ್ದೇನೆ, ನನಗೆ ನನ್ನ ಹೃದಯದಲ್ಲಿ ಯಾರೆಂದಿಗೂ ಯಾವ ಕಹಿತನವೂ ಇಲ್ಲ. ಇಂಥವರೇ ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲದವರು. ಸ್ವಾಮಿ ಯೋಹಾನ ಸುವಾರ್ತೆ ಅದರ 13ನೇ ಅಧ್ಯಾಯದ 35ನೇ ವಚನದಲ್ಲಿ, ನೀವು ಪರಸ್ಪರ ಪ್ರೀತಿಸುವುದರ ಮೂಲಕವೇ ನೀವು ನನ್ನ ಶಿಷ್ಯರು ಎಂಬುದಾಗಿ ಲೋಕಕ್ಕೆ ತಿಳಿಯುತ್ತದೆ ಎಂಬ ಸಂಗತಿಯನ್ನು ಶಿಷ್ಯರಿಗೆ ಹೇಳಿದ್ದನ್ನು ನೀವು ಓದಿರಬಹುದಲ್ಲವೇ? ಲೋಕ ಹೇಗೆ ನಾವು ಸ್ವಾಮಿ ಶಿಷ್ಯರು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದು? ನಾವು ಪರಸ್ಪರ ಪ್ರೀತಿಸುವುದರ ಮೂಲಕ. ಕಹಿತನದ ಅವಸ್ಥೆ ನೀಗಿ ಒಂದು ಸ್ವಚ್ಛವಾದ ಅನುಭವದಲ್ಲಿ ನಾವು ಜೀವನ ಮಾಡಿದರೆ ಮಾತ್ರ ಸಾಲದು. ಕಹಿತನವನ್ನು ನೀಗಿದ, ಜಗಳ ಹೊಟ್ಟೆ ಕಿಚ್ಚನ್ನು ತೆಗೆದುಹಾಕಿದ ಆ ಹೃದಯದಲ್ಲಿ ಹಾಗೆ ಅದನ್ನು ಖಾಲಿಯಾಗಿಟ್ಟರೆ ಮೊದಲ ಸ್ಥಿತಿಗಿಂತ ನಮ್ಮ ಸ್ಥಿತಿ ಕೆಟ್ಟದಾಗುತ್ತದೆ. ಕಾರಣ, ನಮ್ಮ ಹೃದಯವನ್ನೆಲ್ಲ ಸ್ವಚ್ಛ ಮಾಡಿ ನಾವು ಸುಮ್ಮನೆ ಅದನ್ನು ಬಿಟ್ಟರೆ ಸೈತಾನು ಹೋಗಿ ಮತ್ತೆ 7 ಮಂದಿಯನ್ನು ಕರ್ಕೊಂಡು ಬರ್ತಾನೆ. ಲೂಕನ ಸುವಾರ್ತೆ 11ನೇ ಅಧ್ಯಾಯದ 24, 25, 26 ವಾಕ್ಯ ನೀವು ಓದಿದರೆ, ಅಲ್ಲಿ ಒಬ್ಬನ ಹೃದಯ ಶೂನ್ಯವಾಗಿರುವುದನ್ನು ಕಂಡು ಸೈತಾನು ಮತ್ತೆ ತನ್ನ ಸ್ನೇಹಿತನ ಕರ್ಕೊಂಡು ಬಂದಲ್ಲಿ ಕೂರ್ತಾ ಇದ್ದಾನೆ. ನಮ್ಮ ಹೃದಯವನ್ನು ಸ್ವಚ್ಛ ಮಾಡಬೇಕು, ಅಲ್ಲಿರುವ ಎಲ್ಲ ಬೇಡವಾದನ್ನು ತೆಗೆದುಹಾಕಿ ಅದನ್ನು ಖಾಲಿ ಬಿಡುವುದಲ್ಲ, ಅಲ್ಲಿ ದೇವರನ್ನು ನಾವು ಪ್ರತಿಷ್ಠೆ ಮಾಡಬೇಕು. ದೇವರು ನಮ್ಮ ಹೃದಯದೊಳಗೆ ಬರಬೇಕು, ದೇವರು ಅಲ್ಲಿ ಉರಿಯಬೇಕು. ಆಗ ನಮ್ಮ ಹೃದಯ ಪೂರ್ತಿ ಸಂತುಷ್ಟಕರವಾದ ಜೀವಿತ ನಡೆಸುವುದಕ್ಕಾಗಿ ಸಾಧ್ಯ. ಕೆಲವರು ಹೇಳ್ತಾರೆ, ತಣ್ಣಗಿರುವವನಿಗಿಂತ ಬೆಚ್ಚಗೆ ಉಳ್ಳವರಾಗಿರುವುದೇ ಒಳ್ಳೆಯದು ಎಂಬುದಾಗಿ. ಕೆಲವರು ಹೇಳ್ತಾರೆ, ಏನೂ ಇಲ್ಲದೆ ಇರುವುದಕ್ಕಿಂತ ಏನಾದರೂ ಆಗುವುದು ಒಳ್ಳೆಯದು ಎಂಬುದಾಗಿ. ಆದರೆ ಕರ್ತನು ಹಾಗಲ್ಲ ಹೇಳುವುದು. 15ನೇ ವಚನ ಗಮನಿಸಿ, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ದೇವರು ಹೇಳುವುದು, ನೀನು ಯಾವುದಾದರೂ ಒಂದು ಆಗಬೇಕು. ಅಂದರೆ ಅರೆ ಮನಸ್ಸಿಟ್ಟುಕೊಂಡು ಅಲ್ಲಿಯೂ ಅಲ್ಲ ಇಲ್ಲಿಯೂ ಅಲ್ಲ ಎಂಬ ಅರ್ಥದಲ್ಲಿ ಜೀವನ ಮಾಡುವುದಕ್ಕಿಂತ ಯಾವುದಾದರೂ ಒಂದು ಅವಸ್ಥೆಯಲ್ಲಿ ನೀನು ಜೀವನ ಮಾಡಬೇಕು. ಒಂದೋ ನೀನು ಲೌಕಿಕನಾಗಿ ಜೀವನ ಮಾಡು, ಅಥವಾ ಆತ್ಮಿಕನಾಗಿ ಜೀವನ ಮಾಡು. ಇದರ ಎರಡರ ಮಧ್ಯದಲ್ಲಿ ಇಬ್ಬರು ಯಜಮಾನರನ್ನು ಸೇವಿಸುತ್ತಾ ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲದ ಅನುಭವದಲ್ಲಿ ಜೀವನ ಮಾಡುವವರನ್ನ ದೇವರಿಗೆ ಸಹಿಸುವುದಕ್ಕೆ ಸಾಧ್ಯವಿಲ್ಲ ಎಂಬ ಸಂಗತಿಯನ್ನು ದೇವರು ಹೇಳ್ತಾ ಇದ್ದಾನೆ. ಲೋಕದೊಂದಿಗೆ ದೇವರ ವಾಕ್ಯದೊಂದಿಗೆ ಸಂಧಿ ಮಾಡಿಕೊಂಡು ನಾವು ಒಂದು ಅರೆಬರೆಯ ಜೀವಿತ ನಡೆಸುವುದರಲ್ಲಿ ಯಾವ ಪ್ರಯೋಜನವಿಲ್ಲ. ನನ್ನನ್ನು ಕೇಳುವಂತೆಗ ಪ್ರಿಯ ಮಿತ್ರನೇ, ನಿನ್ನ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಂಡು ದೇವರ ಮಗನಾಗಿ ಜೀವನ ಮಾಡುವುದಕ್ಕೆ ಆರಂಭಿಸಿ, ನಿನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಇಲ್ಲದೆ ನೀನು ರಕ್ಷಣೆ ಹೊಂದಿರುವುದಕ್ಕಿಂತ ಮುಂಚೆ ಇದ್ದ ಅದೇ ಸ್ವಭಾವದಲ್ಲಿ ಈಗಲೂ ಮುಂದುವರಿಯುವುದಾದರೆ ನೀನು ತಣ್ಣಗಿರುವ ಅನುಭವದಲ್ಲಿದ್ದೀಯ. ದೇವರು ನಿನ್ನಿಂದ ಆ ಅನುಭವದಲ್ಲಿ ಮುಂದುವರಿಯುವುದಕ್ಕಾಗಿ ಬಯಸುತ್ತಾ ಇಲ್ಲ. ಒಂದು ತೀರ್ಮಾನ ಮಾಡಿಕೊ, ದೇವರೇ, ನಾನು ಬೆಚ್ಚಗಿನ ಅನುಭವಕ್ಕೆ ಬರುತ್ತೇನೆ. ನಾನು ಪ್ರೀತಿಯಿಂದ ಉರಿಯುವವನಾಗಿ, ನಾನು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡುವವನಾಗಿ, ನಿನ್ನ ಸತ್ಯವನ್ನು ತಿಳಿದು ನಿನಗೋಸ್ಕರ ಜೀವಿಸುವುದಕ್ಕೆ ನನಗೆ ಸಹಾಯ ಮಾಡು ಎಂಬುದಾಗಿ ದೇವರ ಕೃಪೆಗಾಗಿ ನಾವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ದೇವರು ನಿನ್ನನ್ನು ಒಂದು ಬೆಚ್ಚಗಿನ ಅನುಭವಕ್ಕೆ ತರುವುದಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕಾಗಿ ನೀನು ಬಯಸುವುದಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡು. ಪ್ರೀತಿಯುಳ್ಳ ಕರ್ತನೆ, ಇವತ್ತು ನಾವು ಕಲಿತಂತಹ ವಾಕ್ಯಗಳಿಗಾಗಿ ನನಗೆ ಸ್ತೋತ್ರ. ನಾವು ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲದ ಉಗುರು ಬೆಚ್ಚಗಿನ ಅನುಭವದಲ್ಲಿ ಮುಂದುವರಿಯುವುದು ನಿಮಗೆ ಇಷ್ಟವಿಲ್ಲ ಎಂಬುದಾಗಿ ನಾವು ಕೇಳಿಸಿಕೊಂಡಿದ್ದೇವೆ. ದೇವರೇ, ನಮ್ಮನ್ನು ಬೆಚ್ಚಗಿನ ಅನುಭವಕ್ಕೆ ತಾ ಸ್ವಾಮಿ. ಆ ಬೆಟ್ಟದಲ್ಲಿ ಮೋಶ ಕಂಡ ರೀತಿಯಲ್ಲಿ
ಪೊದೆಯಲ್ಲಿ ಉರಿಯುತ್ತಿರುವ ಆ ಅನುಭವ ನಮಗೆ ಕೊಡು. ಪವಿತ್ರಾತ್ಮನು ನಮ್ಮಲ್ಲಿ ಸದಾ ಉರಿಯಲಿ. ನಿನಗೆ ಅನೇಕ ಮಹಿಮೆಯ ಕಾರ್ಯಗಳನ್ನು ಮಾಡುವಂತೆ ನಮ್ಮನ್ನು ನಿನ್ನ ಸಾಧನಗಳಾಗಿ ಉಪಯೋಗಿಸು ಸ್ವಾಮಿ. ಕೇವಲ ವಾಡಿಕೆಗೆ ಬೇಕೋ ಬೇಡವೋ ಎಂಬುದಾಗಿ ನಿನ್ನನ್ನು ಸೇವಿಸದೆ ಪ್ರೀತಿಯ ತೀಕ್ಷ್ಣತೆಯಲ್ಲಿ ನಿನ್ನನ್ನು ಸೇವಿಸುವಂತೆ ನಮಗೆ ಸಹಾಯ ಮಾಡು. ನನ್ನ ಪ್ರಿಯರನ್ನು ಅದಕ್ಕಾಗಿ ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ಪರಲೋಕದ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.